ವಿದೇಶಿ ಮತ್ತು ಸ್ವದೇಶಿ ಕೆಲವು ಶಕ್ತಿಗಳು ನನ್ನನ್ನು ಕೆಳಗಿಳಿಸುವುದಕ್ಕೆ ಅಥವಾ ನನ್ನ ಅಧಿಕಾರವನ್ನು ಕಳಿಸಿಕೊಡೋದಕ್ಕಾಗಿ ಸಂಚು ನಡೆಸಿದ ಒಂದು ಆರೋಪ ಮಾಡ್ತಾ ಇದ್ದಾರೆ. ಇದು ಆರೋಪ. ಇದಕ್ಕೆ ಸಾಕ್ಷಿಗಳನ್ನಂತೂ ಏನು ಅಂದಿಲ್ಲ ಅವರು. ವಿದೇಶಿ ತಾಕತ್ತುಗಳು, ಶಕ್ತಿಗಳು ಅನ್ನೊಂದು ಮಾತಾಡ್ತಾ ಇದ್ದಾರೆ. ಅದು ಯಾರು ಏನು ಬೊಟ್ಟು ಯಾವ ಕಡೆ ಇದೆ ಅವ್ರದ್ದು ಅವ್ರಿಗೆ ಗೊತ್ತಿದ್ದಂಥ ವಿಷಯ. ಇನ್ನು ಸ್ವದೇಶದಲ್ಲೇ ಇದು ಷಡ್ಯಂತ್ರ ನಡೀತದೆ ಅನ್ನೋ ಮಾತಾಡ್ತಾ ಇದ್ದಾರೆ. ಇದು ಒಂದು ರೀತಿಯಿಂದ ಜನರಲ್ಲೇ ಏನಪ್ಪ ಅಂತಂದರೆ ಸಿಂಪತಿಯನ್ನು ಪಡೆದುಕೊಳ್ಳೋದು ಸ್ಟೆಮ್ಡ್ ಆಗಿರ್ಬೋದು, ಅಥವಾ ನಿಜವಾಗಿಯೂ ಅವರು ಹೇಳುವಾಗ ವಿದೇಶಿ ಶಕ್ತಿಗಳು ಮೋದಿ ಅವರು ಕೇಳಿಸಲಿಕ್ಕೆ ಪ್ರಯತ್ನ ನಡೆಸಿದ್ರೆ ಯಾಕೆ ಅಂಥೇಳಿ ಸರ್ ಒಂದು ಪ್ರಶ್ನೆ ಹುಡುಕ್ತದೆ. ಮೋಸ್ಟ್ಲಿ ಅವರು ಇಲ್ಲೇ ಏನಪ್ಪ ಅಂತಂದರೆ 80-20 ಅನ್ನುವಂಥ ಒಂದು ಸಿದ್ಧಾಂತವನ್ನು, ಅಥವಾ ಮತ್ತು ಇನ್ನೊಂದು ಏನು ನಿಮ್ಗೆ ಗೊತ್ತದ ಮಾಬ್ ಲಿಂಚಿಂಗ್ ಅಂತ ಸಿದ್ಧಾಂತವನ್ನು ಪ್ರತಿಪಾದಿಸೋಕ್ಕಾಗಿ, ಅದನ್ನು ಪ್ರಯೋಗ ತಂದಕ್ಕಾಗಿ ಈ ಕೆಲಸಕ್ಕಾಗಿ ವಿದೇಶಿ ಶಕ್ತಿಗಳು ಇದರಲ್ಲಿ ಹಸ್ತಕ್ಷೇಪ ಮಾಡ್ತಾ ಇರ್ಬೋದು ಅನ್ನೋದು ನಾವು ಗೆಸ್ ಮಾಡ್ಬೋದು. ಆದರೆ ಆ ಶಕ್ತಿಗಳು ನಮ್ಮ ದೇಶವನ್ನು ಗೆಲ್ಲುವಷ್ಟು ಪ್ರಬಲ ಆಗಿದ್ದಾವೆ. ಹೌದು, ಹಲವು ವರ್ಷಗಳಿಂದ ನಮ್ಮ ನೆರೆಯ ರಾಷ್ಟ್ರದಿದ್ದು ಸಾಕಷ್ಟು ಕಿರಿಕಿರಿ ಕೊಟ್ಟದ. ಇವತ್ತಿನ ಭಯೋತ್ಪಾದನೆಗೆ ದೊಡ್ಡ ಒಂದು ಮೂಲ ಶಕ್ತಿನ ಅದು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಕಾಶ್ಮೀರ ಸಲುವಾಗಿಂದ ಸಾಕಷ್ಟು ಈ ಕಳೆದ 70 ವರ್ಷಗಳಿಂದ ಏನಾಗಬಾರ್ದಿಲ್ಲ ಆಗಿದೆ 75 ವರ್ಷಗಳಲ್ಲಿ. ಹೀಗಾಗಿ ಆ ದಿಶೆಯಲ್ಲಿ ಕಣ್ಣನ್ನು ಮಾಡಿ ಹೇಳ್ತಾ ಇದ್ದಾರೆ ನಮ್ಮ ಮೋದಿಜಿಯವರು. ಅಂದ್ರೆ ಇಲ್ಲಿ ಸ್ವದೇಶಿ ಅಂದರೆ ಹಿಂದೂಗಳು ನಮ್ಗೆ ಓಟ್ ಹಾಕಿರಿ ಅನ್ನುವಂಗೆ ಒಂದು ಇದು ಮಧ್ಯೆ ಹಂಗಿದ್ರಿ ನೀವು ಎಲ್ಲೂ ಸಿಗದಂಗೆ ಮಾತುಗಳು ಹೇಳ್ತಾ ಯಾರನ್ನು ಟಾರ್ಗೆಟ್ ಮಾಡಬೇಕಾಗಿದೆ ಅದನ್ನು ಟಾರ್ಗೆಟ್ ಮಾಡಿದ್ದಾರೆ. ಜನರ ಮಾತು ಹೇಳಲಾರ್ದನ ಈ ಮಾತನ್ನು ಮಾತಾಡಿದ್ದಾರೆ. ಇರಲಿ, ಅದು ಅವ್ರು ಮಾತಾಡಿದ್ದಾರೆ, ಅದು ಎಷ್ಟು ಸತ್ಯ ಸುಳ್ಳ ಅದನ್ನು ಇತಿಹಾಸಕ್ಕೆ ಬಿಡುವಂಥದ್ದು, ಜೊತೆಗೆ ಅವ್ರಿಗೆ ಬಿಟ್ಟಂಥ ವಿಷಯ. ಆದರೆ ಈ ಕಳೆದ 10 ವರ್ಷಗಳಲ್ಲಿ ಅವರಿದ್ದಂಥವರು ಮಾಡಿದಂಥ ಒಂದು ಆಡಳಿತ ಏನಂದ್ರೆ ಒಂದು ಆ್ಯಂಟಿ ಇನ್ಕಂಬನ್ಸಿ ಅವ್ರಿಗೆ ಮೊದಲೇ ದೊಡ್ಡ ಶತ್ರು ಆಗಿಬಿಟ್ಟದೆ. ಇವತ್ತು ಅವ್ರನ್ನೂ ಅಧಿಕಾರಕ್ಕೆ ಬರೋ ಸಲುವಾಗಿ ಏನೇನು ದೊಡ್ಡ ಮಾತುಗಳನ್ನ ಮಾತಾಡಿದ್ರೆ ಇವತ್ತು ಕಾಂಗ್ರೆಸ್ಸಿಗರು ಮಾತಾಡ್ತಾ ಇದ್ದಾರಲ್ಲ ಅಂಥ ಮಾತುಗಳನ್ನು. ಯಾಕೆಂದ್ರೆ ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡಬೇಕಾದ್ರೆ ಏನು ಮಾಡಬೇಕು, ಅದು ಪ್ಲ್ಯಾನ್ ಏನು, ಬರೀ ಮಾತಾಡೋದು ಅಲ್ಲ, ಪ್ಲ್ಯಾನ್ಸ್ ಬೇಕು. ಏನು ಮಾಡಿದರು, ಯಾವ ಕ್ಷೇತ್ರದಲ್ಲಿ ಉದ್ಯೋಗ ಸೃಷ್ಟಿ ಆಗ್ತಾವೆ ಅನ್ನೋದು ಮೊದಲು ಕಲ್ಪನೆ ಇರಬೇಕಲ್ಲ ನಮಗೆ, ಅದ್ರ ಬಗ್ಗೆ ವಾಸ್ತವ ಜ್ಞಾನ ಇರಬೇಕಲ್ಲ, ಅದಿಲ್ಲ. ಅವ್ರು ಏನು ಮಾಡಿಬಿಟ್ರಪ್ಪ ಅಂದ್ರೆ ಪ್ರೈವೇಟ್ದವ್ರ ಕೈಯಾಗ ನಮ್ಮ ಇಂಡಸ್ಟ್ರಿಗಳನ್ನೆಲ್ಲ PSUಗಳನ್ನೆಲ್ಲ ಅಥವಾ ಇಲ್ಲಿಯ ಮುಖ್ಯ ಉದ್ಯಮಗಳನ್ನೆಲ್ಲ ಕೊಟ್ಟರೆ ಅವರು ನಮ್ಗೆ ಚಿಂತಿಲ್ಲ, ಜನಸಾಮಾನ್ಯರದು ಅವ್ರು ಕೆಲಸ ಮಾಡಿಸ್ಕೊಂಡು ದುಡ್ಡು ಕೊಡೋದು ಹೋಗ್ತಾರೆ, ಉದ್ಯೋಗ ಸೃಷ್ಟಿ ಆಗ್ತಾವೆ, ನಾವು ಇದರಲ್ಲಿ ಗೆಲ್ಲಬಹುದು ಅಂತ ಒಂದು ಪಾಪ ಅವ್ರು ತರ್ಕ ಮಾಡಿದರು ಮೋದಿಯವರು. ಆದರೆ ಇಲ್ಲಿ ವ್ಯಾಪಾರಸ್ಥರು, ಇಲ್ಲಿ ಅದರಲ್ಲೂ ನಮ್ಮ ಕಾರ್ಪೊರೇಟ್ಗಳು, ವ್ಯಾಪಾರಸ್ಥರೊಳಗಿದ್ದು ಕಾರ್ಪೊರೇಟ್ಗಳಿದ್ದಂಥವರ ಇದರ ಸದುಪಯೋಗ ಮಾಡಿಕೊಂಡು ಸಾಕಷ್ಟು 16 ಲಕ್ಷ ಕೋಟಿ ರೂಪಾಯಿ ಮೇಲ್ಪಟ್ಟು ಅಥವಾ 20 ಲಕ್ಷ ಕೋಟಿ ರೂಪಾಯಿ ಮೇಲ್ಪಟ್ಟು ಗಂಟೆಗಳನ್ನು ಮಾಡಿಕೊಂಡು ಅದನ್ನು ರಿಟರ್ನ್ ಅಪ್ ಮಾಡಿ ಆ ದುಡ್ಡನ್ನು ಮುಚ್ಕೊಂಡು ಹೋಗಿಬಿಟ್ರು, ಕೆಲವು ಟ್ಯಾಕ್ಸ್ ಮಾಡಿದ್ರು. ಅವರು ಉದ್ಧಾರ ಆದ್ರ ವಿನಃ ಬಡ ಜನರಿಗೆ ಉದ್ಧಾರ ಆಗಲಿಲ್ಲ. ಆದರೆ ಮೋದಿಜಿಯವರು ಈ ವಿಷಯದಲ್ಲಿ ಯಾಕೋ ಏನು ಅಲಕ್ಷ ಥರದ್ದು